ಬೀದಿ ಬದಿ ವ್ಯಾಪಾರಿಗಳು ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಬೇಕು ಎಂದು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಹೇಳಿದರು. ಕುಶಾಲನಗರ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ವ್ಯಾಪಾರಿಗಳ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕರು, ಹಲವಾರು ಸಮಸ್ಯೆಗಳನ್ನು ಬೀದಿ ಬದಿ ವ್ಯಾಪಾರಿಗಳು ಅನುಭವಿಸಿದ್ದಾರೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಘಟಕವನ್ನು ಸ್ಥಾಪಿಸುವ ಮೂಲಕ ಅವರಿಗೆ ಬೆನ್ನೆಲುಬಾಗಿ ನಿಂತಿದೆ ಎಂದು ಹೇಳಿದರು. ಟೌನ್ ಇರ್ಬೋದು, ಒಂದು ಮುನ್ಸಿಪಾಲಿಟಿ ಇರ್ಬೋದು, ಇಲ್ಲ ನಗರಸಭೆ ವ್ಯಾಪ್ತಿಯ ಒಂದು ರೀತಿಯಲ್ಲಿ ಒಂದು ಜೀವ ಯಾಕೆ ಅಂತಂತಂದ್ರೆ, ಮುಂಚೆ ಈ ತರ ದೊಡ್ಡ ದೊಡ್ಡ ಅಂಗಡಿಗಳು ಇರ್ಲಿಲ್ಲ. ಎಲ್ಲೋ ಸಂತೆಯಿಂದ ತಂದಂತ ಅಂಗಡಿಗಳ ವ್ಯಾಪಾರ ಸಾಮಾನುಗಳು ರೋಡ್ ಸೈಡ್ ಅಲ್ಲಿ ಹಾಕಿ ಒಂದು ವ್ಯಾಪಾರ ಮಾಡೋಂಥ ಅವಕಾಶ ನಿರಂತರವಾಗಿ ಮುನ್ಸಿಪಾಲಿಟಿ ಕಟ್ಕೊಂಡ್ ಬಂದವ್ರೆ. ಬಟ್ ಸಮಸ್ಯೆಗಳು ಅಷ್ಟೇ ಇದೆ. ನಿಮಗೆ ಅಲ್ಲೇ ಧೂಳಲ್ಲಿ ಇತ್ಕೊಂಡು, ಗಾಳಿಯಲ್ಲಿ ಇತ್ಕೊಂಡು, ಇತ್ತೀಚೆಗೆ ಗಾಡಿಗಳು ಜಾಸ್ತಿ ಆಗಿ ಜನಸಂಖ್ಯೆ ಜಾಸ್ತಿ ಆಗಿಲ್ಲ. ಮುಂಚೆ ನೀವು ಹೇಳಿದಂಗೆ ಒಂದು ಸ್ಕೂಟರ್ ಹೋಗೋಷ್ಟೊತ್ತಿಗೆ ಒಂದು, ನಾನು ಹೇಳ್ತಾರೆ 40-50 ವರ್ಷದಿಂದ ನಾವಂತೂ ನೋಡಿಲ್ಲ, ಬಟ್ ಒಂದೊಂದು ಗಾಡಿ ನೋಡೋಕ್ಕೆ ಅದೃಷ್ಟ ಆಯ್ತಿತ್ತು ಅವತ್ತಿನ ಸಂದರ್ಭದಲ್ಲಿ. ಅವಾಗ್ಲೂ ಕೆಲವು ಜನ ನೀವು ಅಂಗಡಿ ಹಾಕೊಂಡು ಕಾಯ್ಕೊಂಡಿರು. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರ್ಬೋದು, ಕೆಲವು ಈ ಮೇನ್ ರಸ್ತೆಗಳು, ಈಗ ನಾವು ಇಲ್ಲಿ ಈ ಭಾಗದಲ್ಲಿ ನಾವೇನು ರಥ ಬೀದಿ ಇರ್ಬೋದು, ಬಸ್ ಸ್ಟ್ಯಾಂಡ್ ವ್ಯಾಪ್ತಿಯಲ್ಲಿ ಇರ್ಬೋದು, ಟೆಂಪಲ್ ಪಕ್ಕದಲ್ಲಿರ್ಬೋದು, ಮಸೀದಿಗಳ ಪಕ್ಕ, ಹಾಸ್ಪಿಟಲ್ ಪಕ್ಕ, ಬಸ್ ಸ್ಟ್ಯಾಂಡ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಆಟೋ ಸ್ಟ್ಯಾಂಡ್ ಪಕ್ಕದಲ್ಲಿ ನಾವೇನು ವ್ಯಾಪಾರ ಮಾಡ್ಕೊಂಡು ಬಂದಿರೋಂಥ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು ನನ್ನ ಕಂಡು ಬಂದಿರೋಂಥದ್ದಲ್ಲಿ ಫಸ್ಟು ನಿಮ್ಮ ಆರೋಗ್ಯಕ್ಕೆ ಒಂದು ರೀತಿಯಲ್ಲಿ ರಕ್ಷಣೆ ಕೊಡಬೇಕು ಅಂತ ನೀವು ಹೇಳ್ದಂಗೆ ಮಾಸ್ಕ್ ಇರ್ಬೋದು, ಅಂಬ್ರೆಲಾಸ್ ಇರ್ಬೋದು, ಇಲ್ಲ ಒಂದು ಕಟ್ಟಡ ಇರ್ಬೋದು, ಆ ರೀತಿಯಲ್ಲಿ ರಕ್ಷಣೆ ಕೊಡೋಂಥ ಒಂದು ಜವಾಬ್ದಾರಿ ನಮಗಿದೆ. ಎರಡನೇದ್ರಲ್ಲಿ ಸಮಸ್ಯೆಗಳಲ್ಲಿ ನನಗೆ ಗೊತ್ತಿರಂಗೆ ಅಧಿಕಾರಿಗಳು, ಕೆಲವು ಅಧಿಕಾರಿಗಳು ನಿಮ್ಮ ಹತ್ರ ತೊಂದರೆ ಕೊಡೋದು, ರೋದನೆ ಕೊಡೋದಂತೂ ನನಗೂ ಗೊತ್ತಿದೆ. ಕೆಲವು ಟೈಮಲ್ಲಿ ನಮ್ಮ ಅಧಿಕಾರಿಗಳು ನಿಮ್ಮ ಹತ್ರ ವಸೂಲಿ ಮಾಡೋದಂತಿರ್ತದೆ, ಪೊಲೀಸ್ಗಳು ನಿಮ್ಮಲ್ಲಿ ತೆಗೀರಿ ಅನ್ನೋದು, ಆಮೇಲೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಇಲ್ಲಪ್ಪ ನೀನೇ ಅಲ್ಲಿ ಕೂತ್ಕೊಳ್ಳಿ ಅಂತ ಅಂದಿದ್ದಂಥ ಪರಿಸ್ಥಿತಿ ನಾವು ಕೇಳಿ ಬಂದಿದ್ದೀವಿ. ಇವೆಲ್ಲ ಕಷ್ಟ ಸುಖಗಳು ನೀವು ಅನುಭವಿಸ್ಕೊಂಡ್ ಬರ್ತಾ ಇರೋದ್ರಿಂದ ಈ ಪಾರ್ಟಿ ಸಂಘಟನೆ ಮುಖಾಂತರ ಈ ಸಣ್ಣ ಸಮಸ್ಯೆಗಳು ದೊಡ್ಡದಾಗಕ್ಕೆ ಬಿಡಬಾರ್ದು ಅಂತ ಇದೊಂದು ಒಂದು ಘಟಕ, ಅಂದರೆ ನಮ್ಮೊಂದು ಸೆಲ್ ಮಾಡಿದ್ದೀವಿ. ನಾನು ನಿಮಗೇನು ಹೇಳ್ತೀನಿ ಅಂತಂದರೆ, ನೀವು ಒಂದಾಗಕ್ಕೆ ಜವಾಬ್ದಾರಿ ತಗೋಬೇಕು. ಇಲ್ಲೇನಾಗುತ್ತೆ ಅಂತಂದರೆ, ನಮ್ಮಲ್ಲಿ ವ್ಯಾಪಾರದಲ್ಲಿ ಕಾಂಪಿಟೇಷನ್ ಮಾಡಿ ಮತ್ತು ವ್ಯಾಪಾರದಲ್ಲಿ ರಾಜಕೀಯ ಮಾಡೋದು. ಇಲ್ಲಿ ಎಷ್ಟೋ ಜನ ನಮ್ಮ ಪಾರ್ಟಿಯಿಂದ ನೀವು ಜವಾಬ್ದಾರಿ ತಗೋತೀರ, ಪಾಪದವರು ಇನ್ನೂ ಈ ಮಾಹಿತಿ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ. ಈ ಥರ ಒಂದು ಘಟಕ ಇದೆ, ಈ ಥರ ರಕ್ಷಣೆಗೆ ಇವರೆಲ್ಲ ಇದ್ದಾರೆ ಅಂತ. ರಾಜಕೀಯ ತಂದ್ರೂ ರಾಜಕೀಯ ಮಾಡಿ, ಒಬ್ಬರ ಮೇಲೆ ಹೊಟ್ಟೆ ಹೊಡೆಯಕ್ಕೆ ಹೋಗಬೇಡಿ. ಯಾಕಂದರೆ ನಾವೇನು ಬದುಕಿದ್ದೀವಿ ಅವರು ಅದೇ ಬದುಕೋದ್ರಲ್ಲಿ ಪ್ರಯತ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಂತರ ಮಾತನಾಡಿದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್, ತಾಜಾ ವಸ್ತುಗಳು ಸಿಗುವುದು ಬೀದಿ ಬದಿ ವ್ಯಾಪಾರಿಗಳ ಹತ್ತಿರ. ಹಲವಾರು ತೊಂದರೆಗಳನ್ನು ಅನುಭವಿಸುತ್ತಿರುವುದು ಬೀದಿ ಬದಿ ವ್ಯಾಪಾರಿಗಳೇ. ಅವರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ಶಾಸನಬದ್ಧವಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅಭಯ ಹಸ್ತ ನೀಡಿದೆ ಎಂದರು. ಎಲ್ಲ ಮನೆಗಳು ಕೂಡ ಉನ್ನತ ಅಧಿಕಾರಿಗಳು ಎಲ್ಲರೂ ಕೂಡ ಬೀದಿ ಬದಿ ವ್ಯಾಪಾರಸ್ಥರ ಸಂಪರ್ಕ ಮಾಡಲೇಬೇಕು. ಉತ್ತಮ ಗುಣಮಟ್ಟದ ಮತ್ತು ತಾಜಾವಾದ ಏನೇ ಬೇಕು ಅಂತಿದ್ರು ಅದು ನಾವು ರಾತ್ರಿ ಅನಿವಾರ್ಯವಾಗಿ ನಮಗೆಲ್ಲೋ 5 ಸ್ಟಾರ್ ಹೋಟೆಲು 3 ಸ್ಟಾರ್ ಹೋಟೆಲ್ಗಳು ಮುಚ್ಚಿದಾಗ ಯಾವುದೇ ಶ್ರೀಮಂತನಾದರೂ ಕೂಡ ಈ ಕಡೆ ಬೀದಿ ಬದಿ ವ್ಯಾಪಾರಸ್ಥರ ಬರಲೇಬೇಕು. ಒಂದಲ್ಲ ಒಂದು ಕಡೆ ಸಂಪರ್ಕ ಬರಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಜಗತ್ತು ಬದಲಾಗ್ತದೆ. ಬೀದಿ ಬದಿ ವ್ಯಾಪಾರಸ್ಥರು ಒಂದಷ್ಟು ಅಪ್ಡೇಟ್ ಆಗಬೇಕು. ಇವತ್ತು ನೀವೆಲ್ಲ ಗೂಗಲ್ ಪೇ ತಗೊಳ್ಳಿಕ್ಕೆ ಸ್ಕ್ಯಾನರ್ ಇಟ್ಟಿದ್ದೀರಿ, ಅಷ್ಟು ಅಪ್ಡೇಟ್ ಆಗಿದೆ, ತಾವು ಕೂಡ ಅಪ್ಡೇಟ್ ಆಗಿದೆ. ಆದರೆ ಇವತ್ತು ಸ್ವಿಗ್ಗಿ ಇದೆ, ಬೇರೆ ಬೇರೆ ಮಾಲ್ಗಳಿಂದ ನೇರವಾಗಿ ಮನೆಗೆ ತರಿಸ್ಕೊಳ್ಳುವಂಥ ವ್ಯವಸ್ಥೆ ಇದೆ. 1-2 ಸಂಬರ್ಸು ಬೇಕು ಅಂತಿದ್ರು ಕೂಡ ನೇರವಾಗಿ ತರಿಸ್ಕೊಳ್ತಾರೆ, 4 ಆ್ಯಪಲ್ ಬೇಕು ಅವರು ತರಿಸ್ಕೊಳ್ತಾರೆ. ಸೊ ಇವಾಗ ಬದುಕು ಒಂದು ಸವಾಲಿನಿಂದ ಕೂಡ ಇದ್ದೀವಿ. ಅಂಥ ಸವಾಲುಗಳನ್ನೆಲ್ಲ ನಾವು ಎದುರಿಸಿ ಬದುಕನ್ನು ಕಟ್ಟಿಕೊಳ್ಳುವಂಥ ನಿಟ್ಟಿನಲ್ಲಿ ಮತ್ತು ಸಂಚಾರಿ ತಳ್ಳುವ ಗಾಡಿಗಳು ಅಥವಾ ಪಾನಿಪುರಿ ಮಸಾಲೆ ಚಾಟ್ಸ್ಗಳಾಗಲಿ ಅಥವಾ ಸಂಜೆ ಹೊತ್ತು ಇತ್ಯಾದಿಗಳನ್ನು ಮಾಡೋದಾಗಲಿ, ಸೊ ಇಂಥದ್ದೆಲ್ಲವನ್ನು ಮಾಡಬೇಕಾದ್ರೆ ನಮ್ಮದೇ ಆದ ಹೊಸ ಯೋಜನೆಗಳು, ಹೊಸ ಆಲೋಚನೆಗಳೊಂದಿಗೆ ಇವತ್ತಿನ ಸಮಾಜಕ್ಕೆ ಅಪ್ಡೇಟ್ ಆಗಲೇಬೇಕು. ಅಪ್ಡೇಟ್ ಆಗುವಂಥ ನಿಟ್ಟಿನಲ್ಲಿ ನಾವು ಆಲೋಚನೆಯನ್ನು ಮಾಡಬೇಕು. ಇದೆಲ್ಲ ಆಲೋಚನೆ ಮಾಡಲಿಕ್ಕೆ ಏಕಾಂಗಿಯಾಗಿ ಸಾಧ್ಯವಿಲ್ಲ. ಅದಕ್ಕೊಂದು ಸಂಘಟನೆ ಬೇಕು, ಸಾಮಾಜಿಕವಾದ ಸಂಘಟನೆ ಬೇಕು. ಬೀದಿ ಬದಿ ವ್ಯಾಪಾರಸ್ಥರು ಅಂತ ಹೇಳಿದಾಗ ಅಧಿಕಾರಸ್ಥರಲ್ಲಿ ಮತ್ತು ಇದರಲ್ಲಿ ಒಂದು ತಾತ್ಸಾರ ಮನೋಭಾವ ಇರುತ್ತೆ. ಒಂಟಿಯಾಗಿರೋರನ್ನ ಸುಲಭವಾಗಿ ನಿವಾರಿಸ್ಕೊಳ್ಬೋದು ಅಂತೇಳಿ
ಬೀದಿ ಬದಿ ನಿಂತ್ಕೊಳ್ಬೇಡಿ, ಆಗ ನಿಂತ್ಕೊಳ್ಬೇಡಿ ಅಂತೆಲ್ಲ ವ್ಯವಸ್ಥೆಗಳ ನಡುವೆ ಇವತ್ತು ಸರ್ಕಾರ ಶಾಸನಬದ್ಧವಾಗಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ಅವಕಾಶವನ್ನು ಕೊಟ್ಟಿದೆ. ಬಳಿಕ ಮಾತನಾಡಿದ ಕುಶಾಲನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್, ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಮುಂದಿನ ಭವಿಷ್ಯಕ್ಕೆ ಹಣವನ್ನು ಕೂಡಿಟ್ಟುಕೊಳ್ಳಬೇಕು. ಸರ್ಕಾರ ಸಾಲದ ರೂಪದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ನೀಡುತ್ತಿದ್ದು, ಸಕಾಲಕ್ಕೆ ಮರುಪಾವತಿ ಮಾಡುವ ಮೂಲಕ ಅತಿ ಹೆಚ್ಚಿನ ಸಾಲ ಪಡೆದು ವ್ಯಾಪಾರ ಅಭಿವೃದ್ಧಿಪಡಿಸಬೇಕು. ಸರ್ಕಾರದ ಯೋಜನೆಯನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ವ್ಯಾಪಾರ ಅಂತ ಕೇಳೋದಕ್ಕಿಂತ ನೀವು ನಿಮ್ಮ ಜೀವನೋಪಾಯಕ್ಕಾಗಿ ಮಾಡುವಂಥ ವ್ಯಾಪಾರ ಬೀದಿ ಬದಿ ಸೈಡಲ್ಲಿ ತೆಗೆದಿಲ್ಲ. ಬಟ್ ನಾನು ಸುಮಾರು ಕಡೆ ನೋಡ್ತೀನಿ, ನಮ್ಮ ಬ್ಯಾಂಕ್ಗಳಲ್ಲಿ ಸುಮಾರು ಬ್ಯಾಂಕ್ಗಳಲ್ಲಿ ತುಂಬ ಆಫರ್ಸ್ ಕೊಡ್ತಾ ಇದ್ದಾರೆ. ನೀವು ಫಸ್ಟು ನಿಮ್ಗೆ ಯಾವುದೇ ಗ್ಯಾರಂಟಿ ಇಲ್ಲದೆ 15,000 ನೀವು ಕೊಡಲಿಕ್ಕೆ ರೆಡಿಯಾಗಿದೆ. 15,000 ತಗೊಂಡು ನಾನು ಮೊನ್ನೆ ಇತ್ತೀಚೆಗೆ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡೋದು ಹೇಳ್ತಾರೆ, ಸರ್ ಲೋನ್ ಕೊಟ್ಟವ್ರು ಒಬ್ಬರು ಕಟ್ಟಕ್ಕೆ ಬರ್ತಾ ಇಲ್ಲ, ಲೋನ್ ತಗೊಂಡೋದ್ರು ಅವ್ರು ಕಟ್ಟಕ್ಕೆ ಬರ್ತಾ ಇಲ್ಲ ಅಂತೇಳಿ. ಈ ಕಾರ್ಯಗಳನ್ನ ಆಗದಿರೋಂಗೆ ಲೀಡರ್ಗಳು ಸ್ವಲ್ಪ ಮುಂದಾಳತ್ವ ತಗೊಂಡಿರೋರು ಅದನ್ನು ವಹಿಸ್ಕೊಂಡು ಮಾಡೋದು. ಯಾಕಂತೇಳಿ ಸರ್ಕಾರ ಒಂದು ಯೋಜನೆ ಕೊಟ್ಟಿರುವಾಗ ನಿಮ್ಮ ಇವತ್ತು 15,000 ಕೊಡ್ತಾ ಇದ್ದಾರೆ ಫಸ್ಟ್ ಟೈಮ್, 15,000 ಮುಗಿಸಿದ್ರೆ 25,000 ಕೊಡ್ತಾರೆ, 25,000 ಮುಗಿಸಿದ್ರೆ 50,000 ಕೊಡ್ತಾ ಇದ್ದಾರೆ. ಈ ಥರ ಡೇ ಬೈ ಡೇ ಇನ್ಕ್ರೀಸ್ ಆಗುತ್ತೆ. ಅದನ್ನು ಇನ್ಕ್ರೀಸ್ ಹೇಗೆ ಮಾಡ್ಕೊಳ್ಬೇಕು? ನಮ್ಮ ವ್ಯಾಪಾರ ನಾವು ಜಾಸ್ತಿ ಮಾಡಿಕೊಂಡು, ನಾವು ವ್ಯಾಪಾರ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವಲ್ಲಿ ಉಳಿತಾಯ ಮಾಡಲೇಬೇಕು. ಕೊರೋನಾ ಟೈಮಲ್ಲಿ ಎಲ್ರಿಗೂ ಕಷ್ಟ ಬಂತು. ಕಷ್ಟ ಬಂದಾಗ ಯಾರು ಮೇಲೆ ಬಂದರು ಅಂತ ಹೇಳಿದ್ರೆ ಸೇವ್ ಮಾಡಿಟ್ಕೊಂಡವರು, ಉಳಿತಾಯ ಮಾಡಿಟ್ಕೊಂಡವರು ಜೀವನ ಮಾಡೋಕ್ಕಾಯ್ತು. ಅದೇ ಇವತ್ತು ನಾನು ದುಡ್ಡಿದ್ದೀನಪ್ಪ, ಇವತ್ತು ಮುಗಿಸ್ಬಿಡೋಣ, ನಾಳೆ ಯೋಚನೆ ಮಾಡೋಣ ಅಂತ ಯೋಚನೆ ಮಾಡಿದವರಲ್ಲ, ಅವ್ರು ಜನ್ಮಡಿ ಬೀದಿ ಬದಿಲೇ ಬಾಳುವಂತ ಇದು ನಿರ್ಮಾಣ ಆಗುತ್ತೆ. ನಾವು ಇವತ್ತು ಬೀದಿ ಬದಿ ಅಧ್ಯಕ್ಷತೆಯನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಬೀದಿ ಬದಿ ವ್ಯಾಪಾರಿಗಳ ಜಿಲ್ಲಾಧ್ಯಕ್ಷ ಆದಂ ವಹಿಸಿದ್ದರು. ಈ ಸಂದರ್ಭ ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ಗೋವಿಂದಪ್ಪ, ಮಾಜಿ ನಾಮನಿರ್ದೇಶಕ ಸದಸ್ಯ ಪ್ರಕಾಶ್, ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ಬೀದಿ ಬದಿ ವ್ಯಾಪಾರಿಗಳ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ಸಲೀನಾ ಪೆದ್ರು, ಒಕ್ಕೂಟದ ಅಧ್ಯಕ್ಷ ಜಗದೀಶ್ ಮುಂತಾದವರು ಇದ್ದರು.